ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಯಾರು ನಾನು ಫಸ್ಟ್ ವಿಡಿಯೋ ನೋಡ್ತೀರಾ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಹಿಂಗೆ ಸೀರೆ ಉಟ್ಕೊಂಡು ಫುಲ್ ಹಿಂಗೆ ಕಾಣಿಸಿದ್ರೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ ಗೈಸ್, ಲಾಸ್ಟ್ ಗೌರಿ ಹಬ್ಬದಲ್ಲಿ ನಾನು ಈ ಸೀರೆ ಉಟ್ಕೊಂಡಿದ್ದೆ, ಅದು ವ್ಲಾಗ್ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಯ್ತಾ. ಆ್ಯಂಡ್ ಅವಾಗ ಈ ಬ್ಲೌಸ್ ಹಾಕಿದ್ದೆ ನಮ್ಮ ಅಮ್ಮದಿದ್ದು, ಅವ್ರು ತೀರಾ ಹಳೆ ಅವ್ರು ಸಣ್ಣ ಇದ್ದಾಗ ಹೊಲಿಸಿದಂಥದ್ದು. ಅವ್ರ ಬ್ಲೌಸ್ ಅವ್ರಿಗೆ ಆಗ್ತಿಲ್ಲ, ಸೊ ನಾನು ಹಾಕಿದ್ದೆ. ಈ ಸಲಿನೂ ಹೆಂಗೆ ಕಾಣಿಸಿದೆ, ಟೈಟ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆನಾ, ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಉಟ್ಕೊಂಡಿದ್ದೆ. ನಾಟ್ ಬ್ಯಾಡ್. ಬಟ್ ನನಗೆ ಸ್ಲೀವ್ಸ್ ಇಷ್ಟು ಇಷ್ಟ ಆಗಲ್ಲ, ನನಗೆ ಇದ್ರೆ ಇಷ್ಟು ಇರಬೇಕು ಆ ಥರ ಇಷ್ಟ. ಆ್ಯಂಡ್ ಹೆಂಗೆ ಕಾಣಿಸ್ತೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಇದೇ ಹುಟ್ಟಲ್ಲಿ ಉಟ್ಕೊಂಡ್ಬಿಟ್ಟಿದ್ದೆ, ಟ್ರೈ ಮಾಡಿದ್ದೆ ಅಂದ್ಬಿಟ್ಟು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆಲ್ಲ, ಇದರಲ್ಲಿ ಶಾರ್ಟ್ಸಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಅಲ್ಲಿ ಕೂಡ ನೀವು ಆರಾಮಾಗಿ ನೋಡ್ಬೋದು, ನೋಡಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇಷ್ಟು ಬ್ರೈಟಾಗಿ ಕಾಣಿಸ್ತಿದ್ದೀನಿ ಅಂದರೆ ರಿಂಗ್ ಲೈಟ್ ಕೆಳಗಡೆ ಇಟ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಅದು ಹೊಡಿತಾ ಇದೆ, ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ರೆ ಸ್ವಲ್ಪ ಕಣ್ಣು ಮೇಲೆ ಚಿಕ್ಕ ಚಿಕ್ಕ ಅಂತ ಹಚ್ಬಿಟ್ಟಿದ್ದೀನಿ, ಏನೋ ಒಂದು ಗಿಮಿಕ್ ಮಾಡಿಬಿಟ್ಟಿದ್ದೀನಿ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ತುಂಬ ಜನ, ಸ್ವಲ್ಪ ಜನ ಏನಂತಾರೆ ರೀಲ್ಸ್ಗಳಲ್ಲಿ ನಾನು ಕೆಲವೊಂದು ಹ್ಯಾಚಿಂದ ಬಂದಿರ್ತೀನಿ, ಫುಲ್ ಟಯರ್ಡ್ ಆಗುತ್ತೆ, ಆ ಫೇಸಲ್ಲೇ ವಿಡಿಯೋ ಮಾಡಿಬಿಡ್ತೀನಿ, ಲಿಪ್ಸ್ಟಿಕ್ ಹೋಗಿರುತ್ತೆ, ಡಾರ್ಕ್ ಸರ್ಕಲ್ ಕೂಡ ಹಾಗೆ ಕಾಣಿಸ್ತಿರುತ್ತೆ. ಅವಾಗ ಏನಂತಾರೆ ಅಂದರೆ, ಓ ವಿತೌಟ್ ಮೇಕಪ್ ಚೆನ್ನಾಗಿದ್ದೀರಾ ಮ್ಯಾಮ್ ಅಂತಾರೆ. ಸೀರಿಯಸ್ಲಿ ನನ್ನ ಮಗುಕ್ಕೆ ಸನ್ಸ್ಕ್ರೀನ್ ಹಚ್ಚಿದಾಗ ಅದನ್ನು ಬಿಟ್ಬಿಟ್ಟಿದೆ. ಬಟ್ ಹುಡುಗಿಯರಿಗೆ ಈಗ ತುಂಬ ಜನ ನನಗೆ ಗೊತ್ತು, ಏನೋ ಮಕ್ಕಳು ಹಚ್ಚಲ್ಲ ಸ್ವಲ್ಪ ಜನ, ಬಟ್ ತುಂಬ ಪ್ಯಾಷನಬಲ್ ಇರೋ ಮೇಕಪ್ ಅಂದರೆ ಡೈಲಿ ಹಾಕೊಂಡಿರ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋಣ. ನನ್ನಂತರ ಏನು ಮಾಡಿದ್ರೆ ಲಿಪ್ಸ್ಟಿಕ್ ಒಂದು ಹಚ್ಕೊಂಡ್ಬಿಟ್ರೆ ಪರ್ಫೆಕ್ಟ್. ನನ್ನ ತಲೆನೂ ಕೂಡ ಬಾಜು ನೋಡಿ ಇಲ್ಲೆಲ್ಲ ಮೆಸ್ಸಿ ಕಾಣಿಸ್ತಾ ಇದೆ, ಹಾಗೆ ಒಂದು ನಾಟ್ ಹಾಕಿದ್ದೀನಿ. ಕೂದಲು ಕೂಡ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದ್ದೆ. ಹೀಗೆ ಇವಾಗ ಹೋಗ್ತೀನಿ, ಸೀರೆ ಸ್ವಲ್ಪ ಹಿಂಗೆ ಹೋಗ್ಬಿಟ್ಟಿದ್ದೆ. ಸೊ ನೀಟಾಗಿ ಮೇಲೆ ಟಕ್ ಮಾಡಿ ಒಳ್ಳೆ ಡುಮ್ಮಿ ಕಾಣಿಸ್ತಿದೆ ನೋಡಿ. ಇದೆಲ್ಲ ಹಿಂಗೆ ಬಂದರೆ ದಪ್ಪನೇ ಕಾಣಿಸುತ್ತೆ, ಹಿಂಗೆ ಹಿಡಿದು ನೀಟಾಗಿ ಹಾಕಬೇಕು. ಆ್ಯಂಡ್ ಓಲೆ ಕೂಡ ಚಿಕ್ಕ ಸ್ಟಡ್ ಏನಾಗಿದೆ ಅದೇ ಹಾಕಿದೆ. ಬಳೆಲ್ಲ ಇಲ್ಲ, ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಈ ಕಲರ್ ಯಾಕೋ ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಡಾರ್ಕ್ ಕಲರ್ ಚೆನ್ನಾಗಿರುತ್ತೆ ಸೀರೆ. ಸ್ವಲ್ಪ ಸೀರೆ ಉದ್ದ ಕಾಣಿಸ್ತೀವಿ ಅನ್ಸುತ್ತೆ ನೋಡಿ, ಏನು ಅನ್ಸುತ್ತೆ ನಿಮಗೆ? ಏನೋ ದಪ್ಪ ಅಂತ ಇದಕ್ಕೂ ಕಮೆಂಟ್ ಮಾಡಿಬಿಡಿ ಅಂತ ಸ್ವಲ್ಪ ಕಾನ್ಷಿಯಸ್ ಆಗಿದೆಯಲ್ಲ ಹೇಳ್ಬಿಡ್ತಾರೆ ಅಂತ ಮುಂಚೆ ನಾನೇ ಹೇಳ್ಕೊಂಡ್ಬಿಡ್ತೀನಿ, ಹಾಗಾಗಿ ನೀವು ಹೇಳೋ ಅವಶ್ಯಕತೆ ಕೂಡ ಇರೋದಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಹೋಗ್ತೀನಿ, ಅಕ್ಕಾಗೆಲ್ಲ ಗೊತ್ತಿಲ್ಲ, ಸೀರೆ ಹಾಕಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು, ಬಟ್ ಹಾಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ನನ್ನ ನೋಡಿ ಏನು ರಿಯಾಕ್ಷನ್ ಕೊಡ್ಬೋದು ಅದು ಕೂಡ ನನಗೆ ಗೊತ್ತಿಲ್ಲ. ಹೋಗ್ತೀನಿ, ನೋಡೋಣ ಆಯಿತಾ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿಬಿಡಿ. ಶಾರ್ಟ್ ವಿಡಿಯೋ ಆದರೂ ಆಗ್ಬೋದು, ಇದೇ ಹೇಳೋಕ್ಕಾಗಲ್ಲ, ನಾನು ಹೋಗಿ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀವಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ 500 ಹೋಗ್ತಾನೆ ಇಲ್ಲ, ಸೈಕಲ್ ಬಿಡ್ತಾ ಇದ್ದೀನಿ. 4:13 ಬರ್ತೀನಿ, ತಿರ್ಗಾ 4:16 ಹೋಗ್ತೀನಿ, ತಿರ್ಗಾ 4:15 ಬರ್ತೀನಿ. ನಂಗೆ ಗೊತ್ತಿಲ್ಲ ಅದು ಸೈಕಲ್ ಹ್ಯಾಕ್ ಆಗ್ತಿದೆ ಅಂತ. ತುಂಬ ಜನ ಫಾಲೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಈ ಥರ ಆಗ್ತಿದೆ. ಆ್ಯಂಡ್ ಹೋಪ್ಫುಲಿ ಈ ಮಂತ್ ನನ್ನ ಬರ್ಡೇ ವ್ಲಾಗಲ್ಲಿ ಅಟ್ಲೀಸ್ಟ್ ಒಂದು 500 ರೀಚ್ ಆಗ್ತೀನಾ, ನಾಟ್ ಶೋರ್. ಸೊ ನೋಡೋಣ. ಗೈಸ್ ಲೈಟ್ ಆಫ್ ಮಾಡಿದ್ರೆ ಹಿಂಗೆ ಕಾಣಿಸ್ತಿದ್ದೀನಿ, ಬಟ್ ಬೊಟ್ಟು ಇಟ್ಟಿರಲಿಲ್ಲ ಆಗ್ಲಿಂದ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ, ಹಾಗಾಗಿ ಬೊಟ್ಟು ಇಟ್ಕೊಂಡೆ, ಸೀರೆ ಸ್ವಲ್ಪ ಸರಿ ಮಾಡಿಕೊಂಡೆ. ಈಗ ಹೊಡ್ತೀನಿ. ಎಷ್ಟಲ್ಲಿ ಹೊಡ್ತೀನಿ ಅಂತ ನನಗೆ ಎಕ್ಸೈಟ್ಮೆಂಟ್ ಆಗ್ತಿದೆ, ಬಟ್ ರಿಯಾಕ್ಷನ್ ಕೊಟ್ಟಿಲ್ಲ ಅಂತ ಫ್ಲಾಪ್. ರೆಗ್ಯುಲರಾಗಿ ಇದೊಂದು ಸ್ಲಿಪ್ಪರ್ ಯೂಸ್ ಮಾಡ್ತಿದ್ದೆ, ಪಕ್ಕದಲ್ಲಿರುತ್ತೆ. ಈಗ ಅಮ್ಮನ ಹಾಕೊಂಡು ಹೋಗ್ತಾ ಇದ್ದೀನಿ, ಸ್ವಲ್ಪ ಹೀಲ್ಡ್ ಇದೆ ಅಂದ್ಬಿಟ್ಟು ನೋಡಿ ಆಚೆಯಿಂದ ಒಂದು ಕ್ಲಿಪ್ ತೊಗೊಂಡೆ. ಆಟೋದಲ್ಲಿ ಹೊರಟೆ, ಯಾವಾಗೂ ಆಟೋ ಇದೆ ಹೇಳ್ತಾ ಇದ್ದೀನಲ್ವಾ. ನನಗಂತೂ ಹೊರಗಡೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ನೋಡಿ ಹೆಂಗೆ ಹೋಗ್ತಿದ್ದೀನಿ, ಸೀರೆ ಹಾಕ್ಕೊಂಡು ಒಂದು ಕವರ್ ಇಟ್ಕೊಂಡು ಹೋಗ್ತದೆ, ಒಳ್ಳೆ ಟ್ರಾಜಿಡಿ. ಬರೋದು ತುಂಬ ಕಷ್ಟ. ಹೆಂಗಿದೆ ಹೇಳ್ತೀನಿ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಹೊಡೆದು ಹಾಕ್ತೀನಿ. ಹೆಂಗೈತೆ ಅಂಡೆ ಅವ್ರ ರಿಯಾಕ್ಷನ್ ನೋಡಿ ಹೆಂಗೆ ಕೊಡ್ದೆ ಅಂತೆ. ಅಮ್ಮಂದೊಂಟಿ ಇವಾಗಿಂದೆಲ್ಲ ನಾವು ಚಿಕ್ಕವ್ರದ್ದು ಹೊಡ್ಕೊಂಡು. ಚೆನ್ನಾಗಿದೆ ಶಿರೀಷ. ಯಾರು ಸೀರೆ ಇದು? ಏಯ್ ಏನು ಸರ್ಪ್ರೈಸ್ ರಿಯಾಕ್ಷನ್ ಇಲ್ಲ, ಎಂತ ಇಲ್ಲ. ಒಳಗಡೆ ಯಾರಿದ್ದಾರೆ? ಓ ಬಾ ಇಲ್ಲಿ. ಡಬ್ಬ ಥರ ರಿಯಾಕ್ಷನ್ ಕೊಟ್ಟರು ಗೈಸ್. ನಮ್ಮ ಅಕ್ಕ ಅಂತ ಏನೂ ಇಲ್ಲ, ವಂಡರ್ ಆಗಿಲ್ಲ ಇಲ್ಲ. ಬಟ್ ಆಂಟಿ ಮಾತ್ರ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅಂದರು. ಆ್ಯಂಡ್ ನೀವೇ ನೋಡ್ರಿ, ಸ್ವಲ್ಪ ಮ್ಯೂಟ್ ಮಾಡಿ ಹಾಕ್ತೀನಿ, ಸ್ವಲ್ಪ ಹಾಗೆ ಹಾಕಿರ್ತೀನಿ ಅನ್ಸುತ್ತೆ, ಬಿಕಾಸ್ ಟಿ ವಿ ಸೌಂಡ್ ಇತ್ತು ಅಂದ್ಬಿಟ್ಟು. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಆ್ಯಸ್ ಯೂಶುವಲ್ ಕಾವ್ಯ ಹಾಕ್ತೀನಿ. ಮುಂದಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಸೊ ಫೈನಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಇವತ್ತು ಆ್ಯಂಗಲ್ನ ಚೇಂಜ್ ಮಾಡಿ ಫೋನ್ ಕೆಳಗಡೆ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಯೂಶ್ವಲಿ ಕಾಮನ್ ಆಗಿ ಈಗ ನನಗೆ ಬರ್ತಾ ಇರೋದು ತುಂಬ ಒಂದು ದಪ್ಪ ಆಗಿದ್ದೀರಾ ಅಂತ. ನನಗೆ ಗಾಯ್ಸ್ ನಂದು ಹಾನೆಸ್ಟಾಗಿ ಹೇಳ್ತೀನಿ, ನಾನು ಬಿಫೋರ್ ವೀಡಿಯೋಗಳು ನೀವು ನೋಡ್ಬೋದು, ಅಷ್ಟು ನಾನು ಚೆನ್ನಾಗಿಲ್ಲ. ಬಿಕಾಸ್ ನಂದು ಈ ಬೋನ್ಸ್ ಏನು ಇಲ್ಲಿದ್ದು ನಂದು ಮೂಳೆ ಇದೆ, ಇಲ್ಲಿ ಇಲ್ಲ ಜಾಸ್ತಿ. ಇಲ್ಲಿ ದಪ್ಪ ಆದರೆ ಎರಡು ಈಕ್ವಲ್ ಆಗುತ್ತೆ, ಸ್ವಲ್ಪ ಅಲ್ಲುಬ್ಬಿನೂ ಕಾಣಿಸಲ್ಲ. ಇದೇನಾದರೂ ಒಳಗಡೆ ಹೋದರೆ ಇದು ಪಾಪಪ್ ಆಗಿ ತೀರಾ ಅಲ್ಲುಬ್ಬಿ ಥರ ಕಾಣಿಸ್ತೀನಿ.
ಇದು ನನ್ನ ಫೀಚರ್ಸ್ ಆಯಿತಾ. ಹಾಗಾಗಿ ನಾನು ಇವಾಗಿರೋದೇ ಚೆನ್ನಾಗಿದೆ ನನ್ನ ಪ್ರಕಾರ. ನೀವು ನೋಡೋರಿಗೆ ಏನನ್ಸುತ್ತೆ ಹಳೆ ವೀಡಿಯೋಗಳು ನೋಡ್ಕೊಂಬಿ, ಡಬಲ್ ಚಿನ್ ಬಂದಿದೆ ಬಟ್ ಚೆನ್ನಾಗಿದೆ. ಬೇರೆಯವರು ಕಮೆಂಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಫ್ಯಾಮಿಲಿನೂ ಹೇಳ್ತಾರೆ ಬ್ಲಾ 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 ಬ್ಲಾ. ಏನಾದರೂ ಕೇಳಕ್ಕೆ ಬಂದರೆ ನೀ ತಂದಾಗ್ತಿದ್ಯಾ, ನಾನು ದುಡಿತಿದ್ದೀನಿ, ನಾನು ತಿಂತಿದ್ದೀನಿ, ನಿನ್ಗೇನು ಕಷ್ಟ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ದಟ್ ಇಸ್ ನಾವು ಸೀರಿಯಸ್ ಅಲ್ಲ ಅನ್ಸ್ಬೋದು ಕೆಲವೊಬ್ರಿಗೆ, ಬಟ್ ನಾನು ಸೀರಿಯಸ್ ಅನಿಸುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕ್ತೀನಿ, ಎಲ್ಲೋ ಒಂದು ಸಾಂಗ್ ಪಿಕ್ ಮಾಡ್ಕೊಂಡಿರ್ತೀನಿ, ಅದಿಷ್ಟ ಆಗಿ ವಿಡಿಯೋ ಮಾಡಿರ್ತೀನಿ. ಎಲ್ಲ ಸಾಂಗಲ್ಲೂ ಎಲ್ಲ ಚೆನ್ನಾಗಿರಬೇಕು ಅಂತೆಲ್ಲ ಒಂದು ಮೀನಿಂಗ್ ಬೇರೆ ಥರ ಇರೋ ಸಾಂಗ್ ಕೂಡ ಮಾಡಾಕ್ತೀನಲ್ವ. ಆ ಮೀನಿಂಗ್ ಬೇರೆ ಇರೋ ಸಾಂಗಲ್ಗೆ ನೀವು ಕಮೆಂಟ್ ಮಾಡ್ತೀರಾ, ಲೈಕ್ ಸಿಂಬಲ್ ಈ ಥರ ಅದರಗಳನ್ನ ನಾನು ಸಿಂಬಲ್ ಹಾರ್ಟ್ ಕಮೆಂಟ್ ಮಾಡ್ತೀನಿ. ತುಂಬ ಜನ ಗೊತ್ತು, ತುಂಬ ವರ್ಷಗಳಿಂದ 2018 ಫಾಲೋ ಮಾಡೋರು, ಕಮೆಂಟ್ ಮಾಡೋರಿಗೆ ನಾನು ರಿಪ್ಲೈ ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಪಾಪ ನಾನು ಫಾಲೋ ಮಾಡ್ಕೊಂಡು ನನಗಂತ ಪೇಷನ್ಸ್ ಲೆವೆಲಿಂದ ಒಂದು ಕಮೆಂಟ್ ಹಾಕ್ತಾರೆ, ಐ ಶುಡ್ ನಾನು ರಿಪ್ಲೈ ಮಾಡಲೇಬೇಕು, ಮಾಡ್ತೀನಿ. ಇನ್ನು ಸೊ ಅದು ಓಕೆ, ಬಟ್ ಒಂದು ಬೇರೆ ಥರ ಮೀನಿಂಗ್ ಇರೋ ಒಂದು ಸಾಂಗ್ಗೆ ನೀವು ಅದೇ ಮೀನಿಂಗ್ ತೆಗೆದು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ. ಯಾಕಂದರೆ ಹಂಬಲ್ ರಿಕ್ವೆಸ್ಟ್. ನನ್ನ ಫ್ಯಾಮಿಲಿ ಏನು ಮಾಡ್ತಾರೆ ಗೊತ್ತಾ, ನಾನು ಕಮೆಂಟ್ ಬಾಕ್ಸ್ಗಳಿಗೆ ರಿಪ್ಲೈ ಕೊಟ್ಟಿದ್ರೆ ನನಗೂ ಅವ್ರಿಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ, ಮಾತಾಡ್ತಾರೆ, ಗಾಸಿಪ್ ತುಂಬಾ ಇದೆ. ಹಾಗಾಗಿ ನಾನು ಸ್ವಲ್ಪ ಎದುರ್ಕೊತೀನಿ. ನೀವೇನೋ ಬ್ಯಾಡಾಗಿ ಕಮೆಂಟ್ ಬ್ಯಾಡ್ ಅಂತಲ್ಲ, ಆ ಸಾಂಗ್ದೇ ಒಂದು ಸೆಂಟೆನ್ಸ್ ಮಾಡಿ ಹಾಕಿದರೆ ನೀವು ಏನಂತಾರೆ ನನ್ನ ಫಾಲೋವಿಂಗ್ ನಾನು ಫಾಲೋ ಮಾಡ್ತಾಯಿದ್ದೀನಿ ಅವ್ರ ಲಿಸ್ಟ್ ನೋಡಿ, ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಕಸಿನ್ಸ್ ಅವರು ಇವರೇ ಇರ್ತಾರೆ. ಏನೂ ಇಲ್ಲ ಗೈಸ್, ನಾವೇನೂ ಮಾಡಿಲ್ಲ ಅಂದರೆ ಏನೋ ಮಾಡಿದ್ವಿ ಅನ್ನೋ ಥರನೇ ಮಾತಾಡ್ತಾರೆ ಹಿಂದೆ ತುಂಬ. ಆ್ಯಂಡ್ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದಿರೋದು ಅವರೇ ಮಾಡಿಸ್ಬಿಟ್ಟಿರ್ತಾರೆ ಹಿಂದೆಗಡೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಟು ಬಿ ಹಾನೆಸ್ಟ್, ಒಂದು ಹೆಣ್ಮಕ್ಳಿಗೆ ತಂದೆನೂ ತುಂಬಾ ಇಂಪಾರ್ಟೆಂಟು. ತಂದೆ ಇಲ್ಲ ಅಂದರೆ ಎಲ್ಲರೂ ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಬರ್ತಾರೆ. ಐ ಡೋಂಟ್ ನೋ, ನಾನು ಅಳ್ತಾಯಿಲ್ಲ, ಅಳೋದು ಇಲ್ಲ, ಯಾಕಂದರೆ ನನಗೆ ಹ್ಯಾಬಿಟ್ಸ್ ಆಗಿದೆ ಕೇಳಿಸ್ಕೊಂಡು ಮಾಡಿಸ್ಕೊಂಡು. ಇಲ್ಲ ಅಂದರೆ ಎಲ್ಲರೂ ಸ್ಟ್ಯಾಂಡ್ ತೊಗೊಳ್ಳಲ್ಲ, ಬೇಡದರ ಕಡೆಗೆ ನಮ್ಗೆ ಗೊತ್ತಿಲ್ಲದ್ರೆ ಬೇರೆ ಬೇರೆ ಥರ ಮಾತಾಡ್ಬಿಟ್ಟು ಸ್ಟ್ಯಾಂಡ್ ತೊಗೊಂಬಿಟ್ಟಿರ್ತಾರೆ. ಇದು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಿಲ್ಲ ಯಾರನ್ನೂ ಹೇಳ್ತೀನಿ, ಬಟ್ ಇಂಥ ವಿಚಾರಕ್ಕೆ ಮಾತ್ರ ಹಿಂದಗಡೆ ತೀರಾ ಮಾತಾಡ್ತಾರೆ. ನಾನು ಈ ಥರ ಅಲ್ಲ ಅಂದರೂ ಈ ಥರ ಇದೆ ಅಂತಲೇ ಕಮೆಂಟ್ ಪಾಸ್ ಮಾಡ್ಕೊಂಬಿಟ್ಟಿರ್ತಾರೆ ಹಿಂದೆಯಿಂದ. ಸೊ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಈ ನಡುವೆ ನನಗೆ ಸ್ವಲ್ಪ ಮುಂದೆ ಇವಾಗ ಏನು ಹೇಳಿದ್ರೆ ಎಷ್ಟೊಂದು ಥರ ಮಾತಾಡ್ತಾರೆ. ಇನ್ನು ಮುಂದೆ ಮದುವೆ ಆಗೋದ್ಮೇಲೆ ಮದುವೆ ಆಗೋದು ಒಂದು ಮನೇಲಿ ಇನ್ನೇನು ಚೋಡಿ ಹೇಳಿದ್ ಬಿಡ್ತಾರೋ ಅನ್ನೋದು ಸ್ವಲ್ಪ ಭಯ. ಯಾಕಂದರೆ ಕೆಲವೊಂದು ವಿಚಾರಗಳು ನಾವೆಷ್ಟೇ ಸರಿ ಇದ್ರೂ ನಮ್ಮ ಮುಂದಿನ ಲೈಫ್ ಹಾಳು ಮಾಡೋ ರೀತಿಯಲ್ಲೇ ಅವರು ಇರ್ತಾರೆ. ಅವ್ರು ಆ ಇಂಟೆನ್ಷನಲ್ಲಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಹಾಗೆ ಆಗುತ್ತೆ. ಎಸ್ಪೆಷಲಿ ಅಪ್ಪ ಇಲ್ಲದೆ ಇರೋ ಹುಡುಗಿ ಮನೆ ಇರ್ತಾರಲ್ಲ, ಸೊ ಅಂಥವ್ರ ಮನೇಲಿ ಇಂಥ ಜನಗಳು ತೀರಾ ಇರ್ತಾರೆ. ನಾವೆಷ್ಟೇ ಒಳ್ಳೆಯದಾಗಿದ್ದು ಏನೂ ಮಾಡಿಲ್ಲ ಅಂದರೂ ಏನೋ ಮಾಡಿದಲ್ಲಿ ಇವಳು ಸರಿ ಇಲ್ಲ ಅಂತಲೇ ಪೋರ್ಟ್ರೇಟ್ ಮಾಡಿ ಬಿಸಾಕ್ಬಿಡ್ತಾರೆ. ನಿಜ. ಸ್ವಲ್ಪ ಮದುವೆ ಲೇಟಾಗಾದರೂ ಒಂಥರ ಮಾತಾಡ್ತಾರೆ, ಮದುವೆ ಆದರೂ ಒಂಥರ ಮಾತಾಡ್ತಾರೆ, ಲವ್ ಮ್ಯಾರೇಜ್ ಆದರೂ ಒಂಥರ ಮಾತಾಡ್ತಾರೆ. ಲವ್ ಮ್ಯಾರೇಜಲ್ಲಿ ಬೇರೆ ಬೇರೆ ಥರನೇ ಮಾತಾಡ್ತಾರೆ. ಲವ್ ಮ್ಯಾರೇಜ್ ಆದರೂ ದುಡ್ಡಿತ್ತನೋ ಅದಿತ್ತನೋ ಬ್ಲಾ 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 ಎಲ್ಲ ಕೇಳಿಸ್ಕೊಂಡಾಗಿದೆ ಗೈಸ್. ಹಾಗಾಗಿ ಕಮೆಂಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಮಾಡಿ. ನನಗೇನಿಲ್ಲ ಗೈಸ್, ನಾನು ಕಮೆಂಟ್ ಬಾಕ್ಸಲ್ಲಿ ಮಾಡೋ ಕಮೆಂಟ್ಗಳ ಥರ ಇದ್ದರೆ ನಾನು ರಿಪ್ಲೈ ಮಾಡ್ತೀನಿ, ಇಷ್ಟ ಇಲ್ಲ ಅಂದರೆ ನಾನು ಇಗ್ನೋರ್ ಮಾಡ್ತೀನಿ. ಬಟ್ ನಮ್ಮ ಮನೇಲಿ ಏನಂದರೆ ಕಮೆಂಟ್ ಬಾಕ್ಸನ್ನು ಸ್ಕ್ರೋಲ್ ಮಾಡ್ತಾನೆ, ಎಲ್ಲಿ ಹೋಗಿದ್ರು ಸ್ಕ್ರೋಲ್ ಮಾಡ್ತಾನೆ. ನಾನು ಎಲ್ಲನೂ ಹೋಗಿದ್ರು ನಾನು ಹೇಳಿಬಿಟ್ಟೆ ಹೋಗ್ತೀನಿ ನಮ್ಮನೇಲಿ. ಬಟ್ ಅದು ಹೇಳೋ ಬೇರೆ ಥರನೇ ಇರುತ್ತೆ ಆಯಿತಾ. ಇದಿಷ್ಟೇ ಈ ವ್ಲಾಗ್, ಇಷ್ಟೇ ಶಾರ್ಟ್ ಒಂದು ವ್ಲಾಗ್ ಆಗಿತ್ತೆ. ಏನೂ ಡೇ ಫುಲ್ ಕಂಟಿನ್ಯೂ ಮಾಡ್ತಲ್ಲ, ಬಂದೆ ಅದೊಂದು ಸರ್ಪ್ರೈಸ್. ಇಲ್ಲಿಗೆ ಇದು ಹೇಳ್ಬೇಕಾಗಿತ್ತು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರಿಗಾನು ಬೇಜಾರಾಗಿದೆ, ಐ ಆಮ್ ಸೊ ಸಾರಿ. ನಾನು ಹಿಂಗೆ ಡಬ್ಬ ಥರ ಕಾಣಿಸಿದ್ರು ನಾನು ಇದನ್ನೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಳೆ ವಿಡಿಯೋ ಒಂದೆರಡಿದೆ, ಎಡಿಟ್ ಮಾಡಿ ಹಾಕೋದ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತುಂಬ ಬೇಗ ಹಾಕ್ತಾಯಿದ್ದೀನಿ ಅನ್ನೋದೊಂದು ರೀಸನ್ಗೆ. ಆ್ಯಂಡ್ ಮೇ ಬಿ ಎಡಿಟ್ ಮಾಡಿ ಹಾಕ್ಬೋದು. ಹಾಕಿದ್ರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ, ಇದಕ್ಕೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.